ಪೂರ್ಣಗೊಳಿಸಲಾಗುತ್ತದೆ. ನಂತರ ಕೇಂದ್ರ ಸದಸ್ಯರ ಹಾಜರಾತಿಯನ್ನು ಸದಸ್ಯರಿಗೆ ಓದಿ ತಿಳಿಸಲಾಗುತ್ತದೆ. ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ. ಕೇಂದ್ರದ ಜವಾಬ್ದಾರಿ ತಂಡದ ಸದಸ್ಯರಿಂದ ಮನೋರಂಜನಾ ಕಾರ್ಯಕ್ರಮ. ಸಂಘದ ಸದಸ್ಯರ ಸಮಸ್ಯೆಗಳ ಬಗ್ಗೆ ಚರ್ಚೆ. ಸಭೆಯ ಅಧ್ಯಕ್ಷಣೆ. ಮುಂದಿನ ಜವಾಬ್ದಾರಿ ತಂಡವನ್ನು ಆಯ್ಕೆ ಮಾಡಿ ರಾಷ್ಟ್ರಗೀತೆಯೊಂದಿಗೆ ಸಭೆಯನ್ನು ಮುಕ್ತಾಯಗೊಳಿಸುತ್ತೇವೆ. ಜ್ಞಾನ ವಿಕಾಸದ ಉಪಯೋಗ. ಹೊರಬರುವಂತಾಗಿ ಒಬ್ಬರಿಗೊಬ್ಬರು ಪರಿಚಯವಾಯಿತು ಮತ್ತು ಸಭೆಗೆ ಬಂದ ಸಂಪನ್ಮೂಲ ವ್ಯಕ್ತಿಗಳಿಂದ ಗೊತ್ತಿಲ್ಲದ ಉತ್ತಮ ಮಾಹಿತಿಗಳನ್ನು ತಿಳಿದುಕೊಳ್ಳುವಂತಾಯಿತು. ವೇದಿಕೆ ಮೇಲೆ ಬಂದು ನಿಂತು ಧೈರ್ಯದಿಂದ ಮಾತನಾಡುವುದನ್ನು ಕಲಿತೆವು. ತಂಡದ ಜವಾಬ್ದಾರಿ ಹೇಗೆ ನಿರ್ವಹಿಸಬೇಕೆಂಬುದನ್ನು ಕಲಿತೆವು. ಹೂಗುಚ್ಚ ಮಾಡುವುದನ್ನು ಕಲಿತೆವು. ಇನ್ನೊಬ್ಬರ ಮನೆಯಲ್ಲಿ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದ ನಾವುಗಳು ಸ್ವಉದ್ಯೋಗಿಗಳಾಗಿ ಹೇಗೆ ದುಡಿಯಬೇಕೆಂಬುದನ್ನು ಕಲಿತೆವು. ಆರೋಗ್ಯಕ್ಕೆ ಉತ್ತಮ ಬೇಕೆಂದು ತಿಳಿದುಕೊಂಡೆವು. ಸಿಎಸ್ಸಿ ಕೇಂದ್ರದ ಅನೇಕ ಉಪಯೋಗಗಳನ್ನು ಪಡೆದುಕೊಂಡಿದ್ದೇವೆ. ಸಂಪನ್ಮೂಲ ವ್ಯಕ್ತಿಗಳು. ಅಂಗನವಾಡಿ ಕಾರ್ಯಕರ್ತೆಯರಿಂದ ಮಾತೃವಂದನಾ ಶಿಶು ರಕ್ಷಣೆಯ ಬಗ್ಗೆ, ಗರ್ಭಿಣಿಯರ ಸಾವಿರ ಕತ್ತಲೆ ತುಂಬಿದ ಸಂಸಾರಕ್ಕೆ ಬೆಳಕನ್ನು ನೀಡಿದ ಜನ ವಿಕಾಸ ಕೇಂದ್ರ ಸದಸ್ಯರು 10 ಜನ ಮಹಿಳೆಯರು ಒಟ್ಟಾದ್ರೆ ಅಲ್ಲಿ ದೇವಿಯ ಶಕ್ತಿ ಬರ್ತದೆ. ಹಾಗೇನೆ ಎಲ್ಲ ಹೆಣ್ಮಕ್ಳು ಒಟ್ಟಾಗಿ ಇವತ್ತು ಬಾರಿ ಚೆನ್ನಾಗಿ ಮಂಗಲ ಗೌರಿ ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ನಿಮ್ಮ ಒಂದು ಆಸೆ ಇತ್ತು. ಕಳೆದ 3 ವರ್ಷದಿಂದ ಈ ಪೂಜಾ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಅಂತ ನಮಗೆಲ್ಲ ಗೊತ್ತಾಯಿತು. ನಮಗೆಲ್ಲ ಕೂಡ ಸಂತೋಷ ಆಗಿದೆ. ಯಾವುದೇ ಪೂಜಾ ಕಾರ್ಯಕ್ರಮ ಮಾಡೋದು ತುಂಬಾ ಸುಲಭ ಅಂತೆ, ಅದನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗುದು ತುಂಬಾ ಕಷ್ಟ, ಮುಂದುವರಿಸಿಕೊಂಡು ಹೋಗುದು. ಅದು ನೀವೆಲ್ಲರೂ ಕೂಡ ಈಗಾಗಲೇ ನಮಗೆ ಹಿರಿಯ ಅಕ್ಕಂದಿರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಅವರಲ್ಲಿ ಫಸ್ಟ್ ಮಾತಾಡಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಪೂಜಾ ಕಾರ್ಯಕ್ರಮ ಎಲ್ಲ ಹೆಣ್ಮಕ್ಳು ಸೇರಿ ಮಾಡಿದ್ರು. ಅದಕ್ಕಾಗಿ ಸುಜಯ್ ಅಕ್ಕ ಹಾಗೇನೆ ನಮ್ಮ ಹಿರಿಯರನ್ನ ಹೇಳ್ತೇವೆ ನಾವು ದೇವರಿಗೆ ಸಮಾಂತಿ ಅಂತ ಮೇಡಮ್ ಅನ್ನ ನಾವು ಮಾತಾಡಿಸಿದ್ದು. ಅದರಿಂದ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಇವತ್ತು ಜನಜಾಗೃತಿಯ ನಮ್ಮ ಜಿಲ್ಲಾ ಸದಸ್ಯರು, ಘಟಕದ ಪದಾಧಿಕಾರಿಗಳು, ನೀವೆಲ್ಲರೂ ಕೂಡ ಮಂಜುನಾಥ ಭಕ್ತರು ಅಂತ ಹೇಳ್ಬೋದು, ಶಿಸ್ತಿನ ಸಿಪಾಯಿಗಳು, ಸಂಘದ ಸದಸ್ಯರು, ನೀವೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮದ ಮೇಲೆ ಪ್ರೀತಿ ಇಟ್ಟು ಬಂದಿದ್ದೀರಾ. ನಿಮಗೆಲ್ಲರಿಗೂ ಕೂಡ ಪ್ರಥಮವಾಗಿ ನಮಗೆಲ್ಲ ಗೊತ್ತಿದ್ದ ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭದಲ್ಲಿ ನಮ್ಮ ಈ ಸಂಸ್ಥೆಯನ್ನು ನಾವು ಹೇಳ್ತೇವೆ ಯಾವ ದೊಡ್ಡ ಆಲದ ಮರ ಇದ್ದಾಗೆ ಅಂತ. ಅದರ ಒಂದು 45,000 ಜನ ಕಾರ್ಯಕರ್ತರಿಗೆ ಈ ಸಂಘದಿಂದ ಒಂದು ಉದ್ಯೋಗ ಸಿಕ್ಕಿದೆ. ನಮ್ಮಂತ ಬಡವರಿಗೆ ಅದು ನಮ್ಮ ಒಂದು ಭಾಗ್ಯ ಪುಣ್ಯ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಸಂಘಕ್ಕೆ ಸದಸ್ಯರಾಗಿ ಸೇರುವುದೇ ಪುಣ್ಯ ಅಂತೆ, ಅದೊಂದು ಪುಣ್ಯ. ಹಾಗೇನೆ ಸಂಘದಲ್ಲಿ ಏನೋ ಕಾರ್ಯಕರ್ತರಾಗಿ ದುಡಿಯುವುದು ನಮ್ಮಂತವರು, ಅದು ಇನ್ನೊಂದು ಭಾಗ್ಯ ಅಂತ ಹೇಳ್ತೇವೆ. ಅದು ಕೂಡ ನಾವು ಮಾಡಿದ ಪುಣ್ಯದ ಫಲ ನಾವು ತಿಳ್ಕೊಳ್ಳೋದಿಲ್ಲ. ನಡೀಲಿಕ್ಕೆ ಒಂದು ಕೆಲಸ ಸಿಕ್ಕಿದೆ ಅಂತ, ಒಂದು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ನಾವು ಭಾವಿಸ್ತೀವಿ. ಹಾಗೇನೆ ಇವತ್ತು ಧರ್ಮಸ್ಥಳ ಸಂಸ್ಥೆ ತಮಗೆಲ್ಲರಿಗೂ ಗೊತ್ತಿದ್ದಾಗೆ ಪೂಜ್ಯರ ಆಶೀರ್ವಾದದೊಂದಿಗೆ ನಡೀತದೆ. ತುಂಬಾ ವರ್ಷದಿಂದ ಈ ಸಂಸ್ಥೆ ನಡೀತಾ ಬಂದಿದೆ. ಈಗಾಗಲೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಬದುಕಿ ಕಟ್ಟಿಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ. ಹಾಗೇನೆ ಜೀವ ಉಳಿಸಿಕೊಡುವ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಹಿರಿಯರು ಹೇಳ್ತಾರೆ ಸರ್ಕಾರ ಮಾಡದ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ ಅಂತ. ಅದ್ಯಾವುದು ಅಂತ ನೀವು ಕೇಳ್ಬೋದು, ನಾನು ಕೇಳಿದ್ರೆ ಹೇಳ್ತೇನೆ. ಆದ್ರಿಂದ ಇಂಥ ಒಂದು ಉನ್ನತವಾದ ಈ ಒಂದು ಕಾರ್ಯಕ್ರಮ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇದೆ. ಅದು ಕೂಡ ಭಾರಿ ಕಷ್ಟದ ಕಾರ್ಯಕ್ರಮ. ಧರ್ಮಸ್ಥಳದ ಕಾರ್ಯಕರ್ತರು ಸಂಘದವರನ್ನು ಇಷ್ಟದ ಕಾರ್ಯಕ್ರಮ ಅಂತ ಹೇಳಿ ಮಾಡ್ತಾರೆ. ಏನೆಲ್ಲ ಕಾರ್ಯಕ್ರಮಗಳಿದೆ ಅಂತ ಇನ್ನು ನಾವು ಜಾಸ್ತಿ ಮಾತಾಡ್ಬೇಕಂತ ಇಲ್ಲ. ಅದರಲ್ಲೇ ಎಲ್ಲ ಮಾಹಿತಿಗಳು ನಮ್ಗೆ ಸಿಕ್ಕಿದೆ. ಇವತ್ತು ನಮ್ಮ ಸೌರ್ಯದವರು, ಹಾಗೇನೆ ನಮ್ಮ ಮಧ್ಯವರ್ಜನ ಶಿಬಿರಕ್ಕೆ ಸೇರಿದ ಕುಡಿತ ಬಿಟ್ಟವರು, ಅವರೆಲ್ಲ ಏನಂತ ಹೇಳಿದ್ರೆ ಜೀವ ಉಳಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಒಕ್ಕೂಟದ ಪದಾಧಿಕಾರಿಗಳು, ನಮ್ಮ ಯೋಜನೆ ಕಾರ್ಯಕರ್ತರು, ಜನಜಾಗೃತಿ ಎಲ್ಲ ಸದಸ್ಯರು ಬದುಕು ಕಟ್ಟಿಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ಈ ಸಂಸ್ಥೆಯಲ್ಲಿ ಪದಾಧಿಕಾರಿಗಳಾಗಿ, ಸಂಘದಲ್ಲಿ ಪ್ರತಿನಿಧಿಗಳಾಗಿ, ಆನಂತರ ಸೌರ್ಯದ ಪದಾಧಿಕಾರಿಗಳಾಗಿ, ನವಜೀವನ ಸಮಿತಿ ಸದಸ್ಯರಾಗಿ, ಹಾಗೇನೆ ಜನ ವಿಕಾಸ ಕೇಂದ್ರ ಸದಸ್ಯರಾಗಿ ಕೆಲಸ ಮಾಡುವುದು ಒಂದು ಧರ್ಮಸ್ಥಳದ ಪೂಜ್ಯರಲ್ಲಿ ನಮಗೆ ಒಂದು ದೀಪವನ್ನು ಬೆಳಗಿಸಿಕೊಟ್ಟಿದ್ದಾರೆ. ಇವತ್ತು ಆ ದೀಪ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕೆಲಸ ತಾಲೂಕಿನ ನಿಮ್ಮ ಈ ಒಂದು ಊರಲ್ಲಿ ಅದು ನಂದ ದೀಪವಾಗಿ ಬೆಳಗುವಾಗಿ ನಾವು ಮಾಡ್ಬೇಕು. ಈಗಾಗಲೇ ನಾನು ಕೇಳಿದೆ ಮೇಡಮ್ ಅಲ್ಲಿ ಅಂತ ಕಾಗದ
44 ಜನ ಸಂಘ ಇದೆ ಅಂತ ಹೇಳಿದ್ರು. ಮತ್ತೆ ಮುಂದುವರಿದು 44 ಸಂಘ ಆದ್ರೆ 440 ಸದಸ್ಯರ ಇದೆ. ಆದ್ರೆ ಇಲ್ಲಿ ಇವತ್ತು ನಾವು ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೇವೆ. ಜ್ಞಾನ ವಿಕಾಸದ ವಾರ್ಷಿಕೋತ್ಸವ ಅಂತ ಹೇಳಿದ್ರೆ ಅದು ಶಾಲಾ ವಾರ್ಷಿಕೋತ್ಸವ ಇದ್ದಾಗಿ, ಊರಲ್ಲಿ ದೇವಸ್ಥಾನದ ವಾರ್ಷಿಕೋತ್ಸವ ಮಾಡುವಾಗ ಊರಿನವರು ಬೊಂಬೈಯಲ್ಲಿ ಇದ್ದವರು, ದುಬೈ ಇದ್ದವರು ಎಲ್ಲ ಬರ್ತಾರೆ ನಮ್ಮ ಊರಿನ ಜಾತ್ರೆ ಅಂತ. ಹಾಗೇನೆ ಶಾಲಾ ವಾರ್ಷಿಕೋತ್ಸವಕ್ಕೆ ನಾವೆಲ್ಲ ತಂದೆ ತಾಯಿ ಮಕ್ಕಳ ಡ್ಯಾನ್ಸ್ ಕೊಡ್ಬೇಕು ಅಂತ ನಾವು ಹೋಗ್ತೇವೆ. ಹಾಗೇನೆ ಇವತ್ತು ಏನಂತ ಹೇಳಿದ್ರೆ ಇಲ್ಲಿ ಕೂಡ ನಮ್ಮ ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕೋತ್ಸವ ಇದೆ, ಒಕ್ಕೂಟದ ವಾರ್ಷಿಕೋತ್ಸವ ಇದೆ, ಮುಂದಕ್ಕೆ ಡ್ಯಾನ್ಸ್ ಕೂಡ ಇದೆ ಅಂತೆ. ಅದರೊಟ್ಟಿಗೆ ಧರ್ಮಸ್ಥಳದಲ್ಲಿ ಹೇಗೆ ಅನ್ನಪೂರ್ಣ ಛತ್ರದಲ್ಲಿ ಊಟದ ವ್ಯವಸ್ಥೆ ಇದೆ, ಇಲ್ಲಿ ಕೂಡ ಮಾಡಿದ್ದಾರೆ. ಹಾಗೇನೆ ಏನಂತ ಹೇಳಿದ್ರೆ ಅರ್ಚಕರು ಕೂಡ, ನಾನು ಬೆಳಿಗ್ಗೆ ಬೇಗ ಬಂದೆ, ನಾವು ಊರಿಗೆ ಹೋಗಿದ್ದೆ, ಊರಿಂದ ಇಲ್ಲೇ ಬಂದೆ, ನಮಗೆ ಕೂಡ ತುಂಬಾ ಪುಣ್ಯ ಬಂದಿದೆ ಅಂತ ನಾವು ಭಾವಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ ಮಂಗಲ ಗೌರಿಯ ಪೂಜೆಯ ಒಂದು ಏನು ಫಲ ಇದೆ ಅದನ್ನೆಲ್ಲರೂ ಕೂಡ ನಮ್ಗೆ ಅರ್ಚಕರು ತಿಳಿಸಿದ್ದಾರೆ. ಕಳೆದ 3 ವರ್ಷದಿಂದ ಅದನ್ನು ಮಾಡ್ತಾ ಬಂದಿದ್ದೀವಿ. ಮುಂದಿನ ದಿನದಲ್ಲಿ ಕೂಡ ಇದನ್ನು ನೆರವೇರಿಸಿಕೊಂಡು ನೀವು ಹೋಗ್ಬೇಕು. ಮತ್ತೆ ನಾನು ಆಗ ನೋಡಿದ ಹಾಗೆ ನಾವು ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಪೂಜೆ ಮಾಡ್ತೇವೆ, ವರಮಹಾಲಕ್ಷ್ಮಿ ಪೂಜೆ ಮಾಡ್ತೇವೆ, ಈಗಾಗಲೇ ಇಲ್ಲಿ ಮಾಡಿದಾಗೆ ಮಂಗಲ ಗೌರಿ ಪೂಜೆಯನ್ನ ನಾವು ಮಾಡ್ತೇವೆ. ಹಾಗೆಯೇ ಮಂಜುನಾಥ ಸ್ವಾಮಿ ಪೂಜೆ, ಶನಿ ಪೂಜೆ ಇತ್ಯಾದಿ ಪೂಜೆಯನ್ನ ನಾವು ಈ ವರ್ಷ ಕೂಡ 61 ಕಡೆಯಲ್ಲಿ ಮಾಡ್ಲಿಕ್ಕಿದ್ದೇವೆ. ಮೊನ್ನೆ ನಾವು ಇತ್ತೀಚೆಗೆ 2 ತಿಂಗಳಿಂದ ಧರ್ಮಸ್ಥಳಕ್ಕೆ ಹೋಗಿದ್ದೆವು. ಆಗ ಪೂಜ್ಯರು ಹೇಳಿದ್ರು ಊರಿನ ಜನತೆ ಹೇಗಿದ್ದಾರೆ ಅಂತೇಳಿ. ಸ್ವಲ್ಪ ಕಂಗಾಲಲ್ಲಿ ಇದ್ದಾರೆ ಸ್ವಾಮಿ, ಏನಂತ ಹೇಳಿದ್ರೆ ಇನ್ನೊಂದು 1 ತಿಂಗಳು 2 ತಿಂಗಳು ಮಳೆ ಬಂದ್ರೆ ತುಂಬಾ ಕಷ್ಟ ಇದೆ ಅಂತ ನಾವು ಆಗ ಹೇಳಿದ್ದೆವು. ಅದಕ್ಕೆ ಅವರು ಹೇಳಿ ಇಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನ ಜಾಸ್ತಿ ಮಾಡಬೇಕು, ಅಲ್ಲಿ ಏನಂತ ಹೇಳಿದ್ರೆ ಮಾಹಿತಿ ಕೊಡುವವರನ್ನ ಕರಿಬೇಕು, ಮಾಹಿತಿ ಪಡ್ಕೊಳ್ಳೋರನ್ನ ಕರಿಬೇಕು, ಸಂಘ ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ಬೇಕು ಅರ್ಚಕರಿಂದ. ಹಾಗೇನೆ ಅವರ ಇಷ್ಟಾರ್ಥಗಳೆಲ್ಲ ಈಡೇರ್ಬೇಕು ಅಂತ ಹೇಳಿಕೊಂಡು ಧರ್ಮಸ್ಥಳದಲ್ಲಿ ಆಶೀರ್ವಾದ ಮಾಡಿ ಪೂಜ್ಯರು ಅಮ್ಮನವರು ಈ ಕಾರ್ಯಕ್ರಮ ನಡೆಸಬೇಕು ಅಂತ ನಮ್ಗೆ ಹೇಳಿದ್ದಾರೆ. ಇವತ್ತು ಆ ಕಾರ್ಯಕ್ರಮವನ್ನ ಇಲ್ಲಿಯ ಎಲ್ಲರೂ ಕೂಡ ನಮ್ಮ ಮನೆಯ ಕಾರ್ಯಕ್ರಮ ಅಂತ ತಿಳ್ಕೊಂಡು, ಯಾಕೆ ಅಂತ ಏನಂತ ಹೇಳಿದ್ರೆ ಧರ್ಮಸ್ಥಳ ಸಂಸ್ಥೆ ಪ್ರಾರಂಭ ಆಗುವಾಗ ಇಂಥ ಕಾರ್ಯಕ್ರಮಗಳನ್ನೇ ಸಂಘಟನಾ ಕಾರ್ಯಕ್ರಮ ಮಾಡಿದ್ರು. ಆಗ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡುದಿದ್ರು, ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಪೂಜೆ ಮಾಡುದಿದ್ರು, ಇಂಥ ಏನಂತ ಹೇಳಿದ್ರೆ ಮಂಗಲ ಗೌರಿ ಪೂಜೆ ಮಾಡಿದ್ರು. ಒಬ್ಬರು ಮಾಡಿದ್ರು 25,000 ಖರ್ಚಿದ್ರು, ನೆಂಟರನ್ನೆಲ್ಲ ಕರೆದು ಮಾಡುದಿದ್ರು. ಅವರ ಮಾತು ಅದು 100ಕ್ಕೆ 100 ಸತ್ಯ. ಆದ್ರೆ ನಾವಿವತ್ತು ಇಲ್ಲಿ ಕಂಡುಕೊಂಡದ್ದು ಏನಂತ ಹೇಳಿದ್ರೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಸ್ವಲ್ಪ ಏನಂತ ಕೂತ್ಕೊಳ್ಬೇಕು, ಮತ್ತೆ ಮನೆಯಲ್ಲಿ ಕೆಲಸ ಇದೆ ಅದ್ರಲ್ಲಿ ಮತ್ತೆ ಹೋಗುವ ಅಂತ ಹಿರಿಯರು ಯಾವಾಗ್ಲೂ ಹೇಳ್ತಾರೆ. ಏನಂತ ಹೇಳಿದ್ರೆ ಆಗ ಮಂಗಲ ಗೌರಿ ದೇವಿಯ ಇದು ಕೂಡ ಏನು ಕಾರ್ಮಿಕ ಕೂಡ ಜಾಸ್ತಿ ಆಗ್ತದೆ. ಅಲ್ಲಿ ಇಲ್ಲಿ ಗಾಳಿ ಸುದ್ದಿಗಳು ಬರ್ತಾ ಇದೆ. ಒಲ್ಲದ ಈಗ ನಾನು ಮಾವಿನ ಮರದಲ್ಲಿ ಸುಂದರವಾದ ಹಣ್ಣಿದ್ದ ತುಂಬಾ ಜನ ಕಲ್ಲು ಬೀಸುವವರು ಇರ್ತಾರೆ. ದಿಷ್ಟಿಯಾಗಿದೆ ಏನೋ ಗೊತ್ತಿಲ್ಲ, ತುಂಬಾ ಜನ ಏನಂತ ಹೇಳಿದ್ರೆ ಕಲ್ಲು ಬೀಸುವವರು ಇದ್ದಾರೆ. ಇವತ್ತು ನಾನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳ್ತಾ ಇದ್ದೇನೆ, ಇವತ್ತು ಧರ್ಮಸ್ಥಳದ ಕಾರ್ಯಕ್ರಮ ಯಾವತ್ತೂ ಮೋಸ ವಂಚನೆ, ಇವತ್ತು ಇದರಲ್ಲಿ ಧರ್ಮಸ್ಥಳಕ್ಕೆ ಲಾಭ ಆಗ್ಬೇಕು ಅಂತ ನಾವು ಮಾಡೋ ಕಾರ್ಯಕ್ರಮ ಅಲ್ಲ. ಇದು ದೇವರ ಎದುರಲ್ಲಿ 10 ಜನ ಇದು 3 ತಿಂಗಳು ನಾವು ಕಲಿಸ್ತೇವೆ, ಇದಕ್ಕೊಂದು ಸಮಿತಿ ಮಾಡ್ತೇವೆ, ಉದ್ಘಾಟನೆ ಮಾಡ್ತೇವೆ, ಸಮಾರೋಪದಲ್ಲಿ ಸರ್ಟಿಫಿಕೇಟ್ ಕೊಡ್ತೇವೆ. 100ಕ್ಕೆ 100 ಕಲಿತಾರೆ ಅವರು, ಸ್ವಲ್ಪ ಒಂದು 80% ಕಲಿತಾರೆ. ಇದು ಕೂಡ ಒಂದು ಸುಂದರವಾದ ಕಾರ್ಯಕ್ರಮ. ಇದು ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇದೆ. ಹಾಗೇನೆ ನಮ್ಮ ಮಹೇಶ್ವರಲ್ಲಿ ಕೂತ್ಕೊಂಡಿದ್ದಾರೆ, ಇವರನ್ನ ಆಪತ್ ಬಾಂಧವರು ಅಂತ ಹೇಳ್ತಾರೆ ಅವರ ತಂಡವನ್ನ. ಇಂಥ ತಂಡಗಳು ನಮ್ಮಲ್ಲಿ 53 ತಂಡಗಳಿದೆ, 850 ಸದಸ್ಯರು ಸ್ವಯಂ ಸೇವಕರಾಗಿ. ನಮ್ಗೆ ಆದ್ರೆ ಧರ್ಮಸ್ಥಳ ಸ್ವಲ್ಪ ಪ್ರಸಾದ ಬರ್ತದೆ, ಆದ್ರೆ ಅವರು ಏನಂತ ಹೇಳಿದ್ರೆ ನಾವು ಇಲ್ಲಿ ದೇವರ ಸೇವೆ ಮಾಡಿದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗಿ ಬಂದಷ್ಟು, ಅಲ್ಲಿ ರಥ ಎಳೆದಷ್ಟು, ಅಲ್ಲಿ ಏನಂತ ಹೇಳಿ ತೇರು ಬಿದ್ದಷ್ಟು ಪುಣ್ಯ ಬರ್ತದೆ ಅಂತ ಹೇಳಿ ಊರಲ್ಲಿ ಏನು ಅಪಘಾತಗಳಾಗ್ತದ, ಗಂಡಾಂತರ ಆಗ್ತದ, ಈಗ ಮಳೆಗಾಲದಲ್ಲಿ ಎಲ್ಲ ಇಲ್ಲಾಂದ್ರೆ ಮರದಿಂದ ಬಿದ್ದು ಕೆರೆಗೆ ನೀರಿನ ಸಮಸ್ಯೆಯಿಂದಾಗಿ ಬರ್ತದ, ಅಲ್ಲಿ ಅವರು ಟ್ರೈನಿಂಗ್ ಅನ್ನ ಬರ್ಕೊಂಡಿದ್ದಾರೆ ಸರ್ಕಾರ ಸಂಸ್ಥೆಯಿಂದ ಬಂದುಕೊಂಡು ಅವರು ನಿಮ್ಗೆ ಸಹಕಾರವನ್ನು ಮಾಡ್ತಾರೆ. ಅಂತ ಸಂಸ್ಥೆಗಳು ಕೂಡ ನಮ್ಮಲ್ಲಿ ಇದೆ. ನಾವು ಒಟ್ಟಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಈ ಕಾರ್ಯಕ್ರಮದಿಂದ ಇವತ್ತು ಸರ್ಕಾರ, ಪೊಲೀಸ್ ಇಲಾಖೆ, ಇವತ್ತು ಗಡಿ ಕಾಯುವಂತ ಭಾರತ ದೇಶದ ಸೈನಿಕರಿಗೆ ಎಷ್ಟು ಪುಣ್ಯ ಬರ್ತದ ಅಷ್ಟೇ ಪುಣ್ಯ ನಮ್ಮ ಶೌರ್ಯ ತಂಡದವರಿಗೆ ಬರ್ತದೆ. ಇಲ್ಲಿಂದ ಎಲ್ಲ ಶೌರ್ಯ ತಂಡದವರಿಗೆ ಚಪ್ಪಲೆ ಮೂಲಕ ಅಭಿನಂದನೆ ಕೊಡುವ ಈ ಕಾರ್ಯಕ್ರಮಗಳು ನಮ್ಮ ಸಂಘದಲ್ಲಿದೆ. ಆನಂತರ ನಮಗೆಲ್ಲ ಗೊತ್ತಿದ್ದ ಹಾಗೆ ಧರ್ಮಸ್ಥಳ ಸಂಘದಲ್ಲಿ ದುಡ್ಡು ಇದೆ, ಬ್ಯಾಂಕಿನಿಂದ ಬರ್ತದೆ. ಯಾವ ಬ್ಯಾಂಕ್ ನಿಮ್ಗೆ? IDB ಬ್ಯಾಂಕಿನಿಂದ ದುಡ್ಡು ಬರುವಂತ. ನಿಮ್ಗೆ ಏನೆಲ್ಲ ದಾಖಲಾತಿ ಬ್ಯಾಂಕ್ ಕೊಡುವುದ ಅದನ್ನೆಲ್ಲ ನಾವು ಕೊಡ್ತೀವಿ ಬ್ಯಾಂಕಿನ ಏಜೆಂಟ್ ಆಗಿ. ಅದು ಕೂಡ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡುವಂತದ್ದು. 100 ರೂಪಾಯಿಗೆ 58.5 ಪೈಸೆ. ನಿಮ್ಮಲ್ಲೆಲ್ಲ ಫೈನಾನ್ಸ್ ಅಲ್ಲಿ 2 ರೂಪಾಯಿ 3 ರೂಪಾಯಿ ಇರಬಹುದು, ಇಲ್ಲಿ 58.5 ಪೈಸೆ ಬಡ್ಡಿ. ಆ ಬಡ್ಡಿಯ ದುಡ್ಡು ಕೂಡ ನಮಗೆಲ್ಲ ಗೊತ್ತಿದ್ದ ಹಾಗೆ ಲಾಭಾಂಶದ ಮೂಲಕ ಸಂಘದವರಿಗೆ ಹೋಗ್ತದೆ.
ಇನ್ನು 1 ತಿಂಗಳೊಳಗೆ ಸಂಘದ ಎಲ್ಲ ಸದಸ್ಯರಿಗೆ ನಾವು ಲಾಭಾಂಶವನ್ನು ಕೊಡ್ಲಿಕ್ಕಿದ್ದೀವಿ. ಒಂದು ಚಪ್ಪಲಿ ಕೊಡುವ ಜೋರಾಗಿ. ಈಗ 2-3 ಸಲ ಸಿಕ್ಕಿರ್ಬೋದು ನಿಮ್ಗೆ, ಈಗಲೂ ಕೂಡ ಕೊಡ್ತಾ ಇದ್ದೇವೆ ನಾವು. ಕೆಲವು ಸಂಘದವರಿಗೆ ತುಂಬಾ ಲಾಭಾಂಶ ಬರ್ತದೆ, ಸಾಲ ತೆಗೆದು ನಗುನಗುತ್ತಾ ಸಾಲ ತೆಗೆದು ನಗುನಗುತ್ತಾ ಕಟ್ಟಿದವರಿಗೆ ಜಾಸ್ತಿ ಲಾಭಾಂಶ ಬರ್ತದೆ. ಕೆಲವು ಸಂಘದವರು ಕಡಿಮೆ ಲಾಭ ಸಾಲ ತೆಗಿತಾರೆ. ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.